ಫೈನಲಿ ಬಿಜೆಪಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಚಪ್ಪಳ ಹೊಡಿಬೇಕೇನೋ ಈಗ. ಯಾಕೆ ಅಂತಂದ್ರೆ ಜನಾಕ್ರೋಶದ ಹಿನ್ನೆಲೆಯಲ್ಲಿ ಈಗ ಒಂದಿಷ್ಟು ಯಾತ್ರೆಯನ್ನ ಮಾಡ್ತಾರಂತೆ ರಾಜ್ಯ ಸರ್ಕಾರದ ವಿರುದ್ಧ. ಫೈನಲಿ ಎರಡೂವರೆ ವರ್ಷ ಆದ್ಮೇಲೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಲೆ ಏರಿಕೆ ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾರಂತೆ. ಏಪ್ರಿಲ್ 7ರಿಂದ 4ನೇ ಹಂತದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ಹಿಂಗೆ ಹೇಳಿದ್ರು ಯಾವಾಗ ಫೆಬ್ರವರಿಯಲ್ಲಿ ಹಿಂಗೆ ಒಂದು ಕತೆ ಹೇಳಿದ್ರು. ಈಗ ಏಪ್ರಿಲ್ 7ರಿಂದ ಅಂತ ಅಂತಿದ್ದಾರೆ. ಮೈಸೂರಿನಿಂದ ಜನಜಾಗೃತಿ ಹೋರಾಟ ಪ್ರಾರಂಭ ಮಾಡ್ತಾರಂತೆ. ಹೋರಾಟಕ್ಕೆ ಚಾಲನೆಯನ್ನು ಕೇಂದ್ರ ಸಚಿವ ಜೋಶಿ ಅವರು ಕೊಡ್ತಾರೆ. ಏಪ್ರಿಲ್ 7ರಂದು ಮೈಸೂರು ಚಾಮರಾಜನಗರ ಜಿಲ್ಲೆ, ಏಪ್ರಿಲ್ 8ರಂದು ಮಂಡ್ಯ ಹಾಸನ ಜಿಲ್ಲೆ, ಏಪ್ರಿಲ್ 9ರಂದು ಕೊಡಗು ಮತ್ತು ಮಂಗಳೂರು, ಏಪ್ರಿಲ್ 10ರಂದು ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಹೋರಾಟವನ್ನು ಮಾಡ್ತಾರಂತೆ. ಪ್ರತಿ ಜಿಲ್ಲೆಯಲ್ಲಿ 2ರಿಂದ 3 ಕಿಲೋಮೀಟರ್ ಪಾದಯಾತ್ರೆ ಅಂತ. ಅಷ್ಟೇನಾ? ಅಯ್ಯೋ, ಅಷ್ಟು ಮಾಡೋಕ್ಕೆ ಇಷ್ಟೊಂದು ಹೋರಾಟನ? ಆಗಲೇ ಹೇಳಿದಾಗೆ ಜನಸಾಮಾನ್ಯರಿಗೆ ಅಥವಾ ಮತದಾರರಿಗೆ, ಯಾವ ಮತದಾರರಿಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಮತದಾರರಿಗೆ ಒಂದು ರೀತಿ ಶಾಪ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿದೆ ಬೆಲೆ ಏರಿಕೆ ಮೂಲಕ. ಹಾಗಾಗಿ ಜನಸಾಮಾನ್ಯರು ಇವತ್ತು ಪರದಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಈ ರೀತಿ ಒಂದು ರಾಜ್ಯ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಬಡವರಿಗೆ ಬರೆ ಎಳಿತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಹೋರಾಟದ ಮುಖೇನ ಅಂತ ಹೇಳಿ ನಾಡಿದ್ದು 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಈ ಒಂದು ಅಹೋರಾತ್ರಿ ಧರಣಿನಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಕಳೆದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ನಾವು 2 ಪ್ರಮುಖ ಹೋರಾಟಗಳನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಂಡಿದೆ. ನಾಡಿದ್ದು 2ನೇ ತಾರೀಕು ಈಗಾಗಲೇ ಹೇಳಿದಾಗೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ನಮ್ಮ ಸಂಸದರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಫೈನಲಿ 2.5 ವರ್ಷ ಆಗಕ್ಕೆ ಬಂತು. ಈಗ ಬಿಜೆಪಿಯವರಿಗೆ ನಾವೇನೋ ಒಂದಿಷ್ಟು ಹೋರಾಟ ಮಾಡಬೇಕು ಅನ್ನುವಂಥದ್ದು ಆಸಕ್ತಿ ಉಟ್ಕೊಂಡಿದೆಯಾ? ಏನು ಕತೆ? ಅರುಣ್, ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಈಗ ಬಿಜೆಪಿಯವರು ಪ್ರತಿಭಟನೆ ಕರೆ ಕೊಟ್ಟಿರುವಂತದ್ದು. ಒಂದು ಅರ್ಥದಲ್ಲಿ ಬಿಜೆಪಿ ಆಂತರಿಕ ಕಿತ್ತಾಟವು ಕೂಡ ಬಿಜೆಪಿಯ ವೇಗಕ್ಕೆ ಬ್ರೇಕ್ ಹಾಕಿತ್ತು ಅಂತ ಹೇಳ್ಬೋದು. ಈಗ ಯತ್ನಾಳ್ ವಿರುದ್ಧ ಯಾವಾಗ ಹೈಕಮಾಂಡ್ ಕ್ರಮ ತೆಗೆದುಕೊಳ್ತೋ ಪಕ್ಷದಲ್ಲಿ ಎಲ್ಲರೂ ಕೂಡ ಚಟುವಟಿಕೆಗಳು ಆಕ್ಟಿವ್ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ 3-4 ವಿಚಾರ, ಒಂದು ಬೆಲೆ ಏರಿಕೆಯನ್ನ ವಿರೋಧಿಸಿ ಒಂದು ಪ್ರತಿಭಟನೆಯನ್ನ, ಅದೇ ರೀತಿಯಾಗಿ SC/ST ಜನರ ಹಣವನ್ನ ಏನು ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡಿರುವಂತ ವಿಚಾರ, ಅದೇ ರೀತಿಯಾಗಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಟ್ಟಿರುವಂತ ವಿಚಾರವಾಗಿ ಈಗ ರಾಜ್ಯಾದ್ಯಂತ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದೆ. ಮೊದಲು ಏಪ್ರಿಲ್ 2ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಹೋರಾಟವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಅದಾದ ನಂತರ ಏಪ್ರಿಲ್ 5ನೇ ತಾರೀಕು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳು ಕೂಡ ಹೋರಾಟವನ್ನ ಮಾಡುತ್ತೆ. ಇನ್ನು SC/ST ಅವರ ಜನರ ಹಣವನ್ನ ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡಿರುವಂತದ್ದು ಮತ್ತೆ ಮುಸ್ಲಿಮರಿಗೆ ಮೀಸಲಾತಿ ಏನ್ ಕೊಟ್ಟಿದ್ದಾರೆ ಅದನ್ನ ವಿರೋಧಿಸಿ 4 ಹಂತದಲ್ಲಿ ರಾಜ್ಯಾದ್ಯಂತ ಹೋರಾಟಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಮೊದಲ ಹಂತ ಏಪ್ರಿಲ್ 7ನೇ ತಾರೀಕು ಮೈಸೂರಿನಲ್ಲಿ ಈ ಒಂದು ಪ್ರತಿಭಟನೆ ಪ್ರಾರಂಭ ಆಗುತ್ತೆ. ಅದಾದ ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಪ್ರತಿಭಟನೆಗೆ ಚಾಲನೆ ಕೊಡ್ತಾರೆ. ಹೀಗೆ 4 ಹಂತದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳನ್ನ ಕವರ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಒಂದು ಪಕ್ಷ ಸಂಘಟನೆಯ ಜೊತೆಗೆ ಚುನಾವಣೆಗೂ ಕೂಡ ರೆಡಿ ಆಗುವಂತ ನಿಟ್ಟಿನಲ್ಲಿ ಸರ್ಕಾರದ ಬೆಲೆ ಏರಿಕೆಗೆ ಆಕ್ರೋಶವನ್ನ ಮಾಡಿ ಮತ್ತೆ ಸರ್ಕಾರದ ನೀತಿಗಳನ್ನ ವಿರೋಧಿಸಿ ಈ ಒಂದು ಪ್ರತಿಭಟನೆ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.